ಎಷ್ಟೋ ಜನ ಹುಡುಗಿಯರು ಸ್ವಂತ ಪಾರ್ಲರ್ ಮಾಡಿದ್ದಾರೆ. ಆಮೇಲೆ ಮನೆಯಲ್ಲೇ ಕುತ್ಕೊಂಡು ಮೇಕಪ್ ಆರ್ಟಿಸ್ಟ್ ಗಳು ಆಗ್ಬಿಟ್ಟು ಅವರು ಕೂಡ ಅರ್ನ್ ಮಾಡ್ತಾ ಇದಾರೆ. ಆಮೇಲೆ ನನ್ಗೆ ಏನು ವಿದ್ಯೆನೆ ಗೊತ್ತಿಲ್ಲ ಮೇಡಮ್, ನಾ ಜೀರೋ ಇದ್ದೇನೆ ಅಂತ ಹೇಳಿದ್ರು ಕೂಡ ಅವರು ಇಲ್ಲಿ ಬಂದ್ಬಿಟ್ಟು ಎಲ್ಲಾ ಕ್ಲಾಸ್ ಎಲ್ಲ ಮಾಡ್ಕೋಬಹುದು ಸರ್. ಇದು ಬ್ಯೂಟಿಷಿಯನ್ ಅಂತ ಹೇಳಿದ್ರೆ ಇದ್ರಲ್ಲಿ ನಾವು ಸ್ಕಿನ್ ಬಗ್ಗೆ ಆಯ್ತು, ಪ್ರಾಡಕ್ಟ್ ಆಯ್ತು, ಯಾವ ಸೀಸನ್ ಗೆ ಯಾವ ತರ ಏನ್ ಅದನ್ನೆಲ್ಲ ಕಲಿತಾರೆ ಅವರು. ಈವನ್ ಥ್ರೆಡಿಂಗ್ ಇರ್ಬೋದು. ಒಂದು ಮದುಮಗಳು ರೆಡಿ ಆಗೋಕಿನ ಮುಂಚೆ ಪಾರ್ಲರ್ ಗೆ ಸರ್ ಹೋಗೋದು, ಪಾರ್ಲರ್ ಅಲ್ಲಿ ಅವಳೆಲ್ಲ ಮಾಡಿಸ್ಕೊಂಡ್ಮೇಲೆ ಮೇಕಪ್ ಆರ್ಟಿಸ್ಟ್ ನ ಹುಡ್ಕೋದು. ಸೊ ನನ್ ಪ್ರಕಾರ ಬ್ಯೂಟಿಷಿಯನ್ ಕಲ್ತ್ರು ತುಂಬಾ ಒಳ್ಳೆ ಅರ್ನಿಂಗ್ ಇದೆ ಸರ್. ಅವ್ರ ಹತ್ರ ಜೀರೋ ನಾಲೆಜ್ ಇದ್ರು ಕೂಡ ನಾವು ಕೈ ಹಿಡಿದ್ಬಿಟ್ಟು 10 ಸರಿ ಅವ್ರು ತಪ್ಪು ಮಾಡಿದ್ರು ಹೇಳ್ಕೊಡ್ತೀವಿ ಸರ್. ನಾವು ಕಂಪ್ಲೀಟ್ ಆಗಿ ಅವ್ರಿಗೆ ಎಲ್ಲಾ ತರದನ್ನು ಹೇಳ್ಕೊಡ್ತೀವಿ. ಏನು ಇಲ್ವಾ 10,000 ಇದೆ ಮೇಡಮ್ ನನ್ಗೆ ಏನು ಆಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಬರ್ಬೋದು. ನಮ್ ಸಿಗ್ನೇಚರ್ ಅಕಾಡೆಮಿನಲ್ಲಿ ಎಲ್ಲರಿಗೂ ಎಲ್ಲಾ ತರದ ಅವಕಾಶಗಳು ಇದೆ. ಇದನ್ನ ಅವರು ಏರಿಯಾದಲ್ಲಿ ಒಂದ್ 50 ಮನೆ ಇದ್ರು ಒಂದ್ ಪಾರ್ಲರ್ ನಡೆಯುತ್ತೆ ಸರ್. ಒಂದ್ ಎಂಟು ಬಂದ್ಬಿಟ್ಟು ಇವಾಗ ಪ್ರತಿಯೊಬ್ಬರಿಗೂ ಬೇಕು. ಈವನ್ ಅವ್ರಿಗೆ ಫೇಶಿಯಲ್, ವ್ಯಾಕ್ಸಿಂಗ್, ಥ್ರೆಡಿಂಗ್, ಮೇಕಪ್ ಅನ್ನೋದು ಕಂಪ್ಲೀಟ್ ನೀಡ್ ಇದೆ ಸರ್. ಎಲ್ಲರಿಗೂ ಅವಶ್ಯಕತೆವಾಗಿರೋಂಥದ್ದು. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಾನು ರೇಣುಕಾ ಅಂತ ಹೇಳ್ಬಿಟ್ಟು ನಮ್ದು ಸಿಗ್ನೇಚರ್ ಅಕಾಡೆಮಿ ಮತ್ತೆ ಸಲೂನ್ ಕೂಡ ಇದೆ. ಸಲೂನ್ ಬಂದು ನಮ್ದು 12 ವರ್ಷದಿಂದ ಸ್ಟಾರ್ಟಿಂಗ್ ಇತ್ತು ಸರ್. ಈಗ ನಾನೊಂದು 4 ಇಯರ್ಸ್ ಇಂದ ನಾನು ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೀನಿ. ನೀವೆಲ್ಲ ನೋಡ್ಬೋದು, ಇಲ್ಲಿ ನಮ್ ಸ್ಟೂಡೆಂಟ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸುಮಾರು ಒಬ್ರು ಏರ್ ಡ್ರೆಸ್ಸರ್ ಇದ್ದಾರೆ, ಒಬ್ರು ಬ್ಯೂಟಿಷಿಯನ್ಸ್ ಕೋರ್ಸ್ ಮಾಡಿದವರು ಇದ್ದಾರೆ, ಕೆಲವೊಬ್ರು ಮೇಕಪ್ ಆರ್ಟಿಸ್ಟ್ ಕಲಿಯಲಿಕ್ಕೆ ಬಂದಿದ್ದಾರೆ. ಸರ್ ನಾವು ಎಲ್ಲಾ ತರ ತರಬೇತಿನೇ ಇಲ್ಲೇ ಕೊಡ್ತೀವಿ ಸರ್. ನಾವು ಇವ್ರಿಗೆ ಇವನ್ ಮಹಿಳೆಯರು ಯಾರು ನಮ್ಗೆ ಹೊರಗಡೆ ಹೋಗಿ ದುಡಿಯಕ್ ಆಗೋದಿಲ್ಲ ಅಂತ ಅನ್ನೋಂತವ್ರು ಇರ್ತಾರೆ, ಅವ್ರು ಎಲ್ಲರಿಗೂ ಇಲ್ಲಿ ಬಂದ್ಬಿಟ್ಟು ಅವ್ರು ಕೋರ್ಸ್ ಎಲ್ಲ ಮಾಡ್ಕೋಬಹುದು ಸರ್. ಅವ್ರು ಆಮೇಲೆ ಮಂತ್ಲಿ ಅವರಿಗೆ ಏನಿಲ್ಲ ಅಂತ ಹೇಳಿದ್ರೆ ಇವತ್ತು ಲಕ್ಷಗಟ್ಲೆ ದುಡಿಬಹುದು ಸರ್. ಯಾಕಂದ್ರೆ ನಾವು ಸುಮಾರು ಬ್ಯಾಚಸ್ ಎಲ್ಲ ಮಾಡಿದೀವಿ. ಎಷ್ಟೋ ಜನ ಹುಡುಗಿಯರು ಸ್ವಂತ ಪಾರ್ಲರ್ ಮಾಡಿದ್ದಾರೆ. ಆಮೇಲೆ ಮನೆಯಲ್ಲೇ ಕುತ್ಕೊಂಡು ಮೇಕಪ್ ಆರ್ಟಿಸ್ಟ್ ಗಳು ಆಗ್ಬಿಟ್ಟು ಅವರು ಕೂಡ ಅರ್ನ್ ಮಾಡ್ತಾ ಇದಾರೆ. ಆಮೇಲೆ ನನ್ಗೆ ಏನು ವಿದ್ಯೆನೆ ಗೊತ್ತಿಲ್ಲ ಮೇಡಮ್, ನಾ ಜೀರೋ ಇದ್ದೇನೆ ಅಂತ ಹೇಳಿದ್ರು ಕೂಡ ಅವರು ಇಲ್ಲಿ ಬಂದ್ಬಿಟ್ಟು ಎಲ್ಲಾ ಕ್ಲಾಸ್ ಎಲ್ಲ ಮಾಡ್ಕೋಬಹುದು ಸರ್ ಅವರು. ಆಮೇಲೆ ಮಂತ್ಲಿ ಮನೇಲಿ ಕುತ್ಕೊಂಡು ದುಡಿಬಹುದು. ಆಮೇಲೆ ಈಗ ಕೆಲವೊಬ್ರಿಗೆ ಹೊರಗಡೆ ಮನೇಲಿ ಕಳ್ಸಕ್ ಆಗಲ್ಲ ಮೇಡಮ್, ನನ್ ಗಂಡ ಕಳ್ಸಲ್ಲ, ನಮ್ಮ ಅಪ್ಪಾಜಿ ಹೊರ ಕಡೆ ಕಳ್ಸಲ್ಲ ಅಂತ ಹೇಳ್ತಾರೆ. ಅಂತವ್ರು ಮೇಕಪ್ ಆರ್ಟಿಸ್ಟ್ ಎಲ್ಲ ಕೋರ್ಸ್ಗಳನ್ನ ಮಾಡ್ಕೋಬಹುದು. ಸೀಸನ್ ಅಲ್ಲಿ ಅವ್ರು ಒಳ್ಳೆ ದುಡಿಮೆ ಮಾಡ್ಕೋಬಹುದು. ಆಮೇಲೆ ಅವ್ರು ಮತ್ತೆ ಅವ್ರು ಆಸ್ ಯೂಶುವಲ್ ಮನೇಲಿ ಅವರು ಮಾಡ್ಕೋಬಹುದು. ಒಂದು ಅಕಾಡೆಮಿ ಬಂದು ಹುಬ್ಳಿನಲ್ಲೇ ಇರೋದು. ಯಾಕಂದ್ರೆ ಇದು ಸೆಂಟ್ರಲ್ ಪ್ಲೇಸ್ ಆಗುತ್ತೆ. ನಾರ್ತ್ ಕರ್ನಾಟಕ ನೀವು ಯಾವ ಸೈಡ್ ಇಂದ ಬಂದ್ರು ಅವರಿಗೆ ಇಲ್ಲಿ ಒಳ್ಳೆ ಇದೆ. ಆಮೇಲೆ ಉಳ್ಕೊಳ್ಳೋ ಫೆಸಿಲಿಟಿ ಆಗಿರ್ಬೋದು, ಓಡಾಡಕ್ ವ್ಯವಸ್ಥೆಗಳಾಗಿರ್ಬೋದು, ಕಂಪ್ಲೀಟ್ ಆಗಿ ನಮ್ ಸಲೂನ್ ಅಲ್ಲಿ ಸೆಂಟರ್ ಪಾಯಿಂಟ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಯೂಸ್ ಇದೆ ಸರ್. ಮೇಡಮ್, ಯಾವ ಡಿಸ್ಟ್ರಿಕ್ಟ್ ಇಂದ ಬಂದ್ರೆ ಇಲ್ಲಿ ಉಳ್ಕೊಳ್ಳೋಕೆ ಏನಾದ್ರು ವ್ಯವಸ್ಥೆ ಇದೆ ಅವ್ರಿಗೆ? ಹಾ ಸರ್, ಇಲ್ಲೆಲ್ಲ ತುಂಬಾ PG-ಗಳೆಲ್ಲ ಹತ್ತತ್ರ ಇದೆ. ಆಮೇಲೆ ಇವನ್ ಅವ್ರಿಗೆ ಯಾವ್ದೇ ತರದನ್ನು ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ ಸರ್. ಎಲ್ಲಾ ತರ ನಾವು ಫೆಸಿಲಿಟೀಸ್ ನ ಅವ್ರಿಗೆ ಹೇಳ್ಕೊಡ್ತೀವಿ. ಅವ್ರು ಹೋಗ್ಬಿಟ್ಟು ಮಾಡ್ಕೊಂಡು ಕಲಿಬಹುದು ಸರ್. ಆರಾಮಾಗಿ ಕಲಿಬಹುದು ಸರ್. ಮೇಡಮ್, ಈಗ ಫಸ್ಟ್ ಹೇಳಿದ್ರಿ ನೀವು ಮೇಕಪ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಮಾರ್ಕೆಟ್ ಅಲ್ಲಿ ಈಗ ಬ್ಯೂಟಿಗೆ ತುಂಬಾ ಪ್ರಾಶಸ್ತ್ಯ ಕೊಡ್ತಾರೆ, ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು. ಈ ಬಿಸ್ನೆಸ್ ಅಂತ ನಡೆಯುವಂತದ್ದು, ನಿಲ್ಲುವಂತದಲ್ವಾ? ಇಲ್ಲ ಸರ್. ಏನಂತ ಹೇಳಿದ್ರೆ ಈಗ ಮೇಕಪ್ ಅಂತಂದ್ ಹೇಳಿದ್ರೆ ನೀವು ಇವನ್ ಗ್ಲಾಸಿ ಮೇಕಪ್ ಆಗಿರ್ಬೋದು, ವಾಟರ್ ಪ್ರೂಫ್ ಮೇಕಪ್ ಆಗಿರ್ಬೋದು, ಇವನ್ ಪಾರ್ಟಿದಾಗ್ಲಿ, ಮ್ಯಾರೇಜ್ ಮೇಕಪ್ ಗಳಾಗಿರ್ಬೋದು, ನಾರ್ಮಲ್ ಮೇಕಪ್ ಆಗಿರ್ಬೋದು, ಪ್ರತಿಯೊಂದು ಮೇಕಪ್ ಇಂದ ನಾವೆಲ್ಲಾನು ಅವ್ರಿಗೆ ಹೇಳ್ಕೊಡ್ತೀವಿ ಸರ್. ಇವನ್ ಸ್ಯಾರಿ ಡ್ರಾಪಿಂಗ್ ಇರ್ಬೋದು, ಆಮೇಲೆ ಇವನ್ ಅವ್ರಿಗೆ ಹೇರ್ ಸ್ಟೈಲಿಸ್ಟ್ ಇರ್ಬೋದು. ಆಮೇಲೆ ಈಗ ಬ್ಯೂಟಿಷಿಯನ್ ಅಂತ ಬಂದ್ರೆ ಮೇನ್ ಆಗಿ ಅವ್ರಿಗೆ ಸ್ಕಿನ್ ಕೇರ್ ಬಗ್ಗೆ ತುಂಬಾ ನಾಲೆಜ್ ಕೊಡ್ತೀವಿ. ಆಮೇಲೆ ಪ್ರಾಡಕ್ಟ್ ನಾಲೆಜ್ ಕೊಡ್ತೀವಿ. ಕೆಲವೊಂದ್ ಕಡೆಗೆ ಅವರು ಥ್ರೆಡಿಂಗ್, ವ್ಯಾಕ್ಸಿಂಗ್, ಹೇರ್ ಸ್ಪಾ ಅದನ್ನೆಲ್ಲ ಕಲಿಸ್ಬಿಡ್ತಾರೆ. ಬಟ್ ಯಾವ ಪ್ರಾಡಕ್ಟ್ ನ ಯಾವ್ದಕ್ಕೆ ಹೆಂಗ್ ಯೂಸ್ ಮಾಡ್ಬೇಕನ್ನೋದೇ ಯಾವ್ದನ್ನು ಪ್ರಾಡಕ್ಟ್ ನಾಲೆಜ್ ಕೊಟ್ಟಿರೋದಿಲ್ಲ. ಸೊ ನಾವ್ ಅವ್ರಿಗೆ ಪ್ರಾಡಕ್ಟ್ ನಾಲೆಜ್ ಆಯ್ತು, ಇವನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಯ್ತು, ಯಾವ ತರ ಬಿಸ್ನೆಸ್ ರನ್ ಮಾಡ್ಬೇಕು, ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಆಯ್ತು, ಪ್ರತಿಯೊಂದನ್ನ ಅವ್ರಿಗೆ ಹೇಳ್ಕೊಡ್ತೀವಿ ಸರ್. ಎಲ್ಲ ಮೇಕಪ್ ಅಕಾಡೆಮಿ ಅಂತ ಇರುತ್ತೆ. ನೀವ್ ಹೇಳಿದ್ರೆ ಬ್ಯೂಟಿಷಿಯನ್ ಕೋರ್ಸ್ ಅಂತ ಹೇಳಿದ್ರೆ ಏನ್ ವ್ಯತ್ಯಾಸ ಮೇಡಮ್ ಹೇಳಬೇಕು ಸರ್? ಇದು ಬ್ಯೂಟಿಷಿಯನ್ ಅಂತ ಹೇಳಿದ್ರೆ ಇದ್ರಲ್ಲಿ ನಾವು ಸ್ಕಿನ್ ಬಗ್ಗೆ ಆಯ್ತು, ಪ್ರಾಡಕ್ಟ್ ಆಯ್ತು, ಯಾವ ಸೀಸನ್ ಗೆ ಯಾವ ತರ ಏನ್ ಅದನ್ನೆಲ್ಲ ಕಲಿತಾರೆ ಅವರು. ಈವನ್ ಥ್ರೆಡಿಂಗ್ ಇರ್ಬೋದು. ಒಂದು ಮದುಮಗಳು ರೆಡಿ ಆಗೋಕಿನ ಮುಂಚೆ ಪಾರ್ಲರ್ ಗೆ ಸರ್ ಹೋಗೋದು, ಪಾರ್ಲರ್ ಅಲ್ಲಿ ಅವಳೆಲ್ಲ ಮಾಡಿಸ್ಕೊಂಡ್ಮೇಲೆ ಮೇಕಪ್ ಆರ್ಟಿಸ್ಟ್ ನ ಹುಡ್ಕೋದು. ಸೊ ನನ್ ಪ್ರಕಾರ ಬ್ಯೂಟಿಷಿಯನ್ ಕಲ್ತ್ರು ತುಂಬಾ ಒಳ್ಳೆ ಅರ್ನಿಂಗ್ ಇದೆ ಸರ್. ಮೇಕಪ್ ಜೊತೆ ಬ್ಯೂಟಿಷಿಯನ್ ಆಗ್ಬೇಕಂತ ಹೌದು ಸರ್. ಈಗ ಯಾಕಂದ್ರೆ ಅದು ಮೇಕಪ್ ಬಂದ್ಬಿಟ್ಟು ಸೀಸನ್ ಅಲ್ಲಿ ಅಂತ ಬರುತ್ತೆ. ಈಗ ಬ್ರೈಡಲ್ ಸೀಸನ್ ಇದ್ದಾಗ ಅವ್ರು ಅರ್ನ್ ಮಾಡ್ಬೋದು. ಆದ್ರೆ ಬ್ಯೂಟಿಷಿಯನ್ ಅಂತ ಬಂದಾಗ 12 ತಿಂಗಳನ್ನು ಅವರಿಗೆ ಅದು ಬಿಸ್ನೆಸ್ ಇರುತ್ತೆ ಸರ್. ಅವರು ಪಾರ್ಲರ್ ತರ ಓಪನ್ ಮಾಡ್ಕೊಂಡು ಎಸ್. ಆಮೇಲೆ ಕಸ್ಟಮರ್ ಅವ್ರನ್ನ ಹುಡ್ಕೊಂಡು ಅವ್ರ ಸಲೂನಿಗೆ ಬರ್ತಾರೆ. ಸೊ ರೆಗ್ಯುಲರ್ ಆಗಿರುತ್ತೆ. ಅದ್ ಯಾವಾಗೂ ನಾನ್ ಸ್ಟಾಪ್ ಬಿಸ್ನೆಸ್ ಆಗ್ಬಿಡುತ್ತೆ ಅವರಿಗೆ ಅಲ್ವಾ? ಅಂದ್ರೆ ಇದು ಪಾರ್ಲರ್ ಜೊತೆನೂ ಆಮೇಲೆ ಬ್ಯೂಟಿಷಿಯನ್ ಮೇಕಪ್ ಎರಡು ನಡೆಯುತ್ತೆ. ಹೌದು ಸರ್, ಹೌದು. ರೆಗ್ಯುಲರ್ ಆಗಿ ಇನ್ಕಮ್ ಇದ್ದಂಗೆ, ರೆಗ್ಯುಲರ್ ಆಗಿ ಅವ್ರಿಗೆ ಇನ್ಕಮ್ ಸಿಗುತ್ತೆ. ಆಮೇಲೆ 12 ತಿಂಗಳನ್ನು ಅವ್ರು ದುಡಿಬಹುದು ಸರ್. ಓಕೆ.
ಮತ್ತೆ ಏನಂತ ಹೇಳ್ತಾರೆ ಈಗ ಬರುವಂತವ್ರು ಯಾವ ಟೈಪ್ ದವರು ಬರ್ತಾ ಇದ್ದಾರೆ ನಿಮ್ಮ ಹತ್ರ ಗರ್ಲ್ಸ್ ಎಲ್ಲ ಕಾಲೇಜ್ ಈಗ ಕೆಲವೊಬ್ರು ಎಜುಕೇಶನ್ ಮಾಡಿರಲ್ಲ ಅಂತವ್ರಿಗೆ ಏನಾದ್ರು ಕಲಿಬಹುದಾ ಇದನ್ನ? ಇಲ್ಲ ಕಲಿಬಹುದು ಸರ್. ಅವ್ರ ಹತ್ರ ಜೀರೋ ನಾಲೆಜ್ ಇದ್ರು ಕೂಡ ನಾವು ಕೈ ಹಿಡಿದ್ಬಿಟ್ಟು 10 ಸರಿ ಅವ್ರು ತಪ್ಪು ಮಾಡಿದ್ರು ಹೇಳ್ಕೊಡ್ತೀವಿ ಸರ್. ನಾವು ಕಂಪ್ಲೀಟ್ ಆಗಿ ಅವ್ರಿಗೆ ಎಲ್ಲಾ ತರದನ್ನು ಹೇಳ್ಕೊಡ್ತೀವಿ. ಈಗ ನಮ್ದೆಲ್ಲ ಸ್ಟೂಡೆಂಟ್ಸ್ ನೋಡ್ಬೋದು, ಇಲ್ಲಿ ಎಲ್ಲ ಪ್ರತಿಯೊಬ್ರು ಒಬ್ಬೊಬ್ರು ಒಂದೊಂದು ಇದರಿಂದ ಬಂದಿದ್ದಾರೆ. ಸೊ ಒಬ್ರು ಸೆಲ್ಫ್ ಮೇಕಪ್ ಕಲಿತಾ ಇದಾರೆ, ಒಬ್ರು ಮೇಕಪ್ ಆರ್ಟಿಸ್ಟ್ ಇದಾರೆ, ಕೆಲವೊಬ್ರು ಹೇರ್ ಡ್ರೆಸರ್ ಕಲಿತಾ ಇದಾರೆ, ಕೆಲವೊಬ್ರು ಬ್ಯೂಟಿಷಿಯನ್ಸ್ ಕಲಿತಾ ಇದ್ದಾರೆ. ಸೊ ಈ ತರ ಕಂಪ್ಲೀಟ್ ಎಲ್ಲಾ ತರದನ್ನು ಅವರು ಮಾಡ್ಕೋತಾ ಇದಾರೆ ಸರ್. ಓಕೆ, ಪ್ರತಿಯೊಂದನು ಎ ಟು ಜೆಡ್ ಇವಾಗ ಹೇರ್ ಸ್ಟೈಲ್ ಮತ್ತೆ ಇಲ್ಲಿನೂ ನೀವು ಅವರಿಗೆ ಕ್ಲಾಸ್ ಎಲ್ಲ ಹೇಳ್ಕೊಂಡು ಪ್ರಾಕ್ಟಿಕಲ್ ಥಿಯರಿ ಎಲ್ಲ ಹೇಳ್ಕೊಡ್ತೀರಾ? ಹೌದು ಸರ್, ಪ್ರಾಕ್ಟಿಕಲ್ ಮತ್ತೆ ಥಿಯರಿ ಕ್ಲಾಸಸ್ ಕಂಪ್ಲೀಟ್ ಆಗಿ ನಾವ್ ಇಲ್ಲಿ ಮಾಡಿಸ್ತೀವಿ. ಪ್ರತಿಯೊಂದನ್ನು ಅವ್ರ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಅನ್ನ ನಾವು ಕಂಪಲ್ಸರಿ ಮಾಡಿಸ್ತೀವಿ ಸರ್. ಆಮೇಲೆ ನಮ್ ಬ್ಯೂಟಿಷಿಯನ್ ಆದವರಿಗೆ ನಾವು ಇಂಟರ್ನ್ಶಿಪ್ ಕ್ಲಾಸ್ ಕೂಡ ಕೊಡ್ತೀವಿ. 2 ಮಂತ್ಸ್ ನಮ್ದು 2 ಬ್ರಾಂಚ್ ಅಲ್ಲೂ ಅವ್ರು ವರ್ಕ್ ಮಾಡಬಹುದು. ನಿಮ್ದೇ ಪಾರ್ಲರ್ ಅಲ್ಲಿ ಪರ್ಫೆಕ್ಟ್ ಆಗಿ ಅವರು ಕಸ್ಟಮರ್ ಮೇಲೆ ಮಾಡುವಾಗ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಮಾಡ್ಬೇಕು ಸರ್. ಆ ತರ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ. ತರಬೇತಿ ಪಡಿಬೇಕಾಗಿತ್ತು ಅಂದ್ರೆ ಯಾವ ತರ ನಿಮ್ದು ಏನೇನಿದೆ, ಯಾವ ತರ ಚಾರ್ಜಸ್ ಇದೆ, ಅವ್ರಿಗೆ ಯಾವ ತರ ಇದೆ ತಿಳಿಸ್ಕೊಡಿ ಸರ್. ಈಗ ನಮ್ದು 10,000 ಹಿಡಿದು 1 ಲಕ್ಷ ರೂಪಾಯಿವರೆಗೂ ಇದೆ ಸರ್. ಸಪ್ರೇಟ್ ಆಗಿ ಕೋರ್ಸಸ್ ಇರುತ್ತೆ. ನಿಮ್ ಹತ್ರ ಏನು ಇಲ್ವಾ, 10,000 ಇದೆ ಮೇಡಮ್, ನನ್ಗೆ ಏನು ಆಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಬರ್ಬೋದು. ನಮ್ ಸಿಗ್ನೇಚರ್ ಅಕಾಡೆಮಿನಲ್ಲಿ ಎಲ್ಲರಿಗೂ ಎಲ್ಲಾ ತರದ ಅವಕಾಶಗಳು ಇದೆ. ನೀವು ಸ್ಟಾರ್ಟಿಂಗ್ ಮಾಡಿ, ಫಸ್ಟ್ ಸ್ಟಾರ್ಟ್ ಮಾಡಿ, ಅರ್ನ್ ಮಾಡಿ ಮತ್ತೆ ಕ್ಲಾಸ್ ತಗೊಳ್ಳಿ, ಮತ್ತೆ ಅರ್ನ್ ಮಾಡಿ ಮತ್ತೆ ಕ್ಲಾಸ್ ತಗೋಬಹುದು. ಒಂದೇ ಸರಿಗೆ ನಾ ದೊಡ್ಡ ಅಕಾಡೆಮಿಗೆ ಹೋಗ್ಬಿಟ್ಟು ನಾ 2 ಲಕ್ಷ ತುಂಬಿ ಕಲಿತೀನಿ ಅನ್ನೋಂತ ಅವಶ್ಯಕತೆ ಇಲ್ಲ. ನೀವು ಸಾಕು ಸರ್. ನೀವು ಬಂದ್ಬಿಟ್ಟು ಅವರು 1 ವೀಕ್, ಒಂದು 10 ಡೇಸ್ 15 ಡೇಸ್ ಕೋರ್ಸಸ್ ಎಲ್ಲ ಇರುತ್ತೆ. ಬೇಸಿಕ್ ಕೋರ್ಸ್ ಎಲ್ಲ ಮಾಡ್ಬೋದು. ಅವರು ಒಬ್ರ ಹತ್ರ ಜಾಬ್ ಮಾಡಿ ಅರ್ನ್ ಮಾಡಿ ಮತ್ತೆ ಅಡ್ವಾನ್ಸ್ ಕೋರ್ಸ್ ಮಾಡ್ಬೋದು ಸರ್. ಯಾವ ತರ ಮಾಡ್ಬೋದು ಸರ್. ಅವ್ರು ಎಲ್ಲೆಲ್ಲಿ ಬಿಸ್ನೆಸ್ ಮಾಡ್ಬೋದು ಈ ಬಿಸ್ನೆಸ್ ನ ಸರ್? ಇದನ್ನ ಅವರು ಏರಿಯಾದಲ್ಲಿ ಒಂದು 50 ಮನೆ ಇದ್ರು ಒಂದು ಪಾರ್ಲರ್ ನಡೆಯುತ್ತೆ ಸರ್. ಹಳ್ಳಿ, ತಾಲೂಕು, ಡಿಸ್ಟ್ರಿಕ್ಟ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಒಂದು ಗಲ್ಲಿ ಓಣಿ ಅಂತ ಇದ್ರು ಸಾಕು ಸರ್. ಎಲ್ಲ ಪ್ರತಿಯೊಬ್ರು ಬರ್ತಾರೆ ಸರ್. ಈಗ ಹೆಂಗಿದೆ ಅಂತ ಹೇಳಿದ್ರೆ ಟ್ರೆಂಡ್ ಬಂದ್ಬಿಟ್ಟು ಇವಾಗ ಪ್ರತಿಯೊಬ್ಬರಿಗೂ ಬೇಕು. ಈವನ್ ಅವ್ರಿಗೆ ಫೇಶಿಯಲ್, ವ್ಯಾಕ್ಸಿಂಗ್, ಥ್ರೆಡಿಂಗ್, ಮೇಕಪ್ ಅನ್ನೋದು ಕಂಪ್ಲೀಟ್ ನೀಡ್ ಇದೆ ಸರ್. ಎಲ್ಲರಿಗೂ ಅವಶ್ಯಕತೆವಾಗಿರುವಂತದ್ದು. ಇನ್ನು ಟ್ರೆಂಡಿಂಗ್ ಅಲ್ಲಿ ಹೋಗುತ್ತೆ ಜಾಸ್ತಿ. ಹೌದು ಸರ್. ಮುಂದೆ ಇದು ಯಾವಾಗೂ ಕೊನೆನೇ ಇಲ್ಲ ಸರ್. ಈ ಬಿಸ್ನೆಸ್ ಗೆ ಯಾವತ್ತೂ ಕೊನೆ ಇಲ್ಲ. ಇವಾಗ ನಿಮ್ ಹತ್ರ ಅಮೌಂಟ್ ಇದೆ ಇಲ್ಲ ಯೋಚನೆ ಮಾಡ್ಬೇಡಿ, ಫಸ್ಟ್ ಕನ್ಸಲ್ಟ್ ಮಾಡಿದ್ರೆ ನಿಮಗೆ ಒಂದು ಗೈಡ್ ಲೈನ್ ಸಿಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ. ಅದ್ರ ಪ್ರಕಾರ ನೀವು ಮಾಡ್ಕೋಬಹುದು. ಕೊನೆಯದಾಗಿ ಬರುವಂತ ತರಬೇತಿ ಬರುವಂತ ಮಹಿಳೆಯರು ಏನಂತ ಹೇಳ್ತಾರೆ ನೀವು? ಸರ್, ಇವಾಗ ತುಂಬಾ ಜನಕ್ಕೆ ನನ್ನ ಹತ್ರ ಅಮೌಂಟ್ ಇಲ್ಲ ಅನ್ನೋದಿರುತ್ತಲ್ಲ, ಯಾವುದೇ ತರದ ಯೋಚನೆ ಮಾಡದೆ ನಮ್ಮ ಹತ್ರ ಎಲ್ಲಾ ಕಡೆಯಿಂದನೂ ಜನ ಬರ್ತಾ ಇದಾರೆ. ಬ್ಯೂಟಿಷಿಯನ್ ಕಲೀಲಿಕ್ಕೆ ಆಯ್ತು, ಹೇರ್ ಡ್ರೆಸರ್ ಕೋರ್ಸ್ ಕಲೀಲಿಕ್ಕೆ, ಮೇಕಪ್ ಆರ್ಟಿಸ್ಟ್ ಕಲೀಲಿಕ್ಕೆ ಸುಮಾರು ಜನ ಬರ್ತಾ ಇದಾರೆ ಸರ್. ಎಲ್ಲಾ ಕಡೆಯಿಂದನೂ ಬರ್ತಾರೆ. ನಮ್ದು ಹುಬ್ಳಿಯಲ್ಲಿ ಇದೆ ಸರ್. ಸಿಗ್ನೇಚರ್ ಅಕಾಡೆಮಿ ಬಂದು ಹುಬ್ಳಿನಲ್ಲಿ ಇದೆ, ಕೇಶವಪುರದಲ್ಲಿ. ಬಟ್ ನಮ್ ಕಡೆಗೆ ಎಲ್ಲಾ ಜಿಲ್ಲೆಗಳಿಂದನೂ ಜನ ಬರ್ತಾರೆ ಸರ್. ಎಲ್ಲಾ ಹುಡುಗಿಯರು ಬರ್ತಾರೆ. PG ನಲ್ಲಿ ಇದ್ಕೊಂಡು 6 ತಿಂಗಳ ಇದ್ಕೊಂಡು ಕಲ್ತೋಗಿದ್ದವರು ಇದಾರೆ. ಸುಮಾರು ಜನ ಸರ್. ಎಲ್ಲಾ ತರದವರು ಬರ್ತಾರೆ. ಇಲ್ಲಿ ಎಲ್ಲಾ ಕಡೆಯಿಂದಾನು ಬರ್ಬೋದು. ಈವನ್ ಸೌತ್ ಕರ್ನಾಟಕದಿಂದಾನು ಬರ್ತಾ ಇದಾರೆ ಜನ. ಎಷ್ಟೋ ಜನ. ಹೌದು ಸರ್, ತುಂಬಾ ಜನ ಬರ್ತಾರೆ. ಆಮೇಲೆ ಬ್ಯೂಟಿಷಿಯನ್ ಗೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡೋದ್ರಿಂದ ಎಲ್ಲರಿಗೂ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಸರ್. ನಮ್ ಕಡೆಯಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ಮೇಡಮ್, ಕೈಯಲ್ಲಿ ಹಿಡ್ಕೊಂಡಿರೋ ಸರ್ಟಿಫಿಕೇಟ್ ಇದೆ? ಹೌದು ಸರ್. ಇದು ಬಂದು ನಮ್ದು ಗೌರ್ಮೆಂಟ್ ಸರ್ಟಿಫಿಕೇಟ್. ನಮ್ದು ಇದು ISCIT ಅಂತ ಹೇಳ್ಬಿಟ್ಟು ಇದನ್ನ ನಾವು ಅವರಿಗೆ ಪ್ರೊವೈಡ್ ಮಾಡ್ತೇವೆ ಸರ್. ಇದನ್ನ ತಗೊಂಡ್ಬಿಟ್ಟು ಅವ್ರ ಬ್ಯಾಂಕ್ ಅಲ್ಲಿ ಹೇಳ್ಕೋಬಹುದು. ಅವ್ರದೇ ಒಂದು ಓನ್ ಸ್ಕ್ಯಾನರ್ ಕೂಡ ಸಿಗುತ್ತೆ. ಈ ಸ್ಕ್ಯಾನರ್ ಗೂಗಲ್ ಅಲ್ಲಿ ಮಾಡಿದ್ರೆ ಅವ್ರು ಎಲ್ಲಿ ಕಲ್ತ್ರು ಏನು ಎಲ್ಲರಿಗೂ ಐಡೆಂಟಿಫೈ ಬರುತ್ತೆ. ಯಾಕಂದ್ರೆ ನಾರ್ಮಲ್ ಸರ್ಟಿಫಿಕೇಟ್ ಆದ್ರೆ ಯಾರಾದ್ರೂ ಪ್ರಿಂಟ್ ಹಾಕಿ ಕೊಡ್ಬೋದು ಸರ್. ಈ ತರ ಗೂಗಲ್ ಸ್ಕ್ಯಾನರ್ ಇರೋಂತ ಸರ್ಟಿಫೈಡ್. ಹೌದು ಸರ್. ಬ್ಯಾಂಕ್ ಲೋನ್ ಗಳಿಗೆ ಬ್ಯಾಂಕ್ ಅಲ್ಲೆಲ್ಲ ಇದನ್ನ ಕೊಟ್ಬಿಟ್ರೆ ಅವ್ರಿಗೆ ಯಾವ್ದೇ ತರದ 2ನೇ ಕ್ವಶನ್ ಇರಲ್ಲ ಸರ್. ಇವನ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸರ್. ಈ ತರ ನಾವು ಗೌರ್ಮೆಂಟ್ ರಿಜಿಸ್ಟರ್ಡ್ ಇರೋಂತ ಸರ್ಟಿಫಿಕೇಟ್ಸ್ ಕೊಡ್ತೀವಿ. ಓಕೆ ಮೇಡಮ್, ಸುಮಾರು ಜನ ತರಬೇತಿ ಪಡಿತಾ ಇದ್ದಾರೆ. ಹೆಂಗ್ ಅನ್ಸಿದೆ ಅವ್ರಿಗೆಲ್ಲ? ಚೆನ್ನಾಗಿ ಅನ್ಸಿದ್ಯಾ? ಎಲ್ಲ ಚೆನ್ನಾಗಿ ಅನ್ಸಿದೆ ಸರ್. ಎಲ್ಲ ಹ್ಯಾಪಿ ಇದಾರೆ ನಮ್ಗೆ ಸ್ಟೂಡೆಂಟ್ಸ್ ಎಲ್ಲರೂ ಸರ್. ನೋಡಿ, ಇವಾಗ ನೀವೇ ನೋಡ್ಬೋದು, ಎಲ್ಲರೂ ಒಬ್ಬೊಬ್ರು ಒಂದೊಂದ್ ತರ ವರ್ಕ್ ಮಾಡ್ತಾ ಇದಾರೆ. ಇವ್ರು ಒಬ್ರು ಸೆಲ್ಫ್ ಮೇಕಪ್ ಕಲಿತಾ ಇದಾರೆ, ಒಬ್ರು ಆಲ್ರೆಡಿ ಕಲ್ತು ಬ್ಯೂಟಿಷಿಯನ್ ಕಲ್ತು ಇವಾಗ ಮೇಕಪ್ ಆರ್ಟಿಸ್ಟ್ ಆಗ್ತಾ ಇದಾರೆ. ಸೊ ಇವ್ರು ಕೂಡ ಅಷ್ಟೇ. ಆಮೇಲೆ ಇವರೆಲ್ಲ ಇವಾಗ ನ್ಯೂಲಿ ಜಾಯಿನ್ ಆಗಿರೋರು. ಓಕೆ, ಎಲ್ಲಾನು ಒಂದೊಂದು ಒಬ್ಬರು ಒಂದೊಂತರ ಕಲಿತಾ ಇದ್ದಾರೆ. ಎಲ್ಲ ಕಲಿತಾ ಇದ್ದಾರೆ. ಎಲ್ಲ ನೀವೇ ಇಲ್ಲಿಂದ ತಿಳಿಸ್ಕೊಡ್ತೀವಿ ಅವ್ರಿಗೆ ಅಲ್ವಾ? ಹೌದು ಸರ್. ಎಲ್ಲ ನಾವು ಕಲಿಸ್ಕೊಡ್ತೇವೆ ಸರ್. ಓಕೆ, ಒಂದಲ್ಲ 10 ಸರಿ ತಪ್ಪಾದ್ರೂ ಎಲ್ಲ ಕಲಿಸ್ಕೊಡ್ತೇವೆ ಸರ್. ಒಂದ್ಸರಿ 10 ಅಲ್ಲ, ಒಂದ್ 50 ಸರಿ ತಪ್ಪಾದ್ರೂ ಮಾಡ್ಕೊಡ್ತೇವೆ ಸರ್ ನಾವು ಅವರಿಗೆ. ಇವರೆಲ್ಲ ಇವಾಗ ಹೊಸದಾಗಿ ಜಾಯಿನ್ ಆಗಿರೋರು. ಓಕೆ, ಎಲ್ಲ ಹೊಸದಾಗಿದ್ದವರು ಮತ್ತೆ ಇದ್ದಾರೆ ಸರ್. ಎಲ್ಲರೂ ಇದ್ದಾರೆ ಇದರಲ್ಲಿ. ಮೇಡಮ್, ಈಗ ನಿಮ್ ಪಾರ್ಲರ್ ಹತ್ರ ಬಂದಿದೀವಿ ನಾವು ಸರ್. ಯಾವ ತರ ಪ್ರಾಡಕ್ಟ್ ಇದೆ, ಯಾವ ಕ್ವಾಲಿಟಿಯಲ್ಲಿ ಯೂಸ್ ಮಾಡ್ತಾ ಇದ್ರೆ ತಿಳಿಸ್ಕೊಡಿ.
ಸರ್ ನಾವು ತುಂಬಾ ಪ್ರೊಫೆಷನಲ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಇವಾಗ ಈವನ್ ಇದು ನಿಮಗೆ ಎಲ್ಲ ಕಡೆಗೂ ಅವೈಲಬಿಲಿಟಿ ಇರೋದಿಲ್ಲ. ತುಂಬಾ ಪ್ರೊಫೆಷನಲ್ ಪ್ರಾಡಕ್ಟ್ಸ್ ಎಲ್ಲ ಹೈಲಿ ಕ್ವಾಲಿಟಿ ಪ್ರಾಡಕ್ಟ್ ಇವೆಲ್ಲಾನು. ಸೊ ಇದು ಇವನ್ ನೀವು ಬ್ರೈಡ್ ಗೆ ಎಲ್ಲ ನಾವು ಮಾಡಿದ್ರೆ ಮದುಮಕ್ಕಳಿಗೆ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಎಲ್ಲ ಏನು ಇರೋದಿಲ್ಲ ಸರ್ ಅವರಿಗೆ. ಆಮೇಲೆ ಇದು ಬಂದು ನಮ್ದೆಲ್ಲ ಟೀಮ್ ಸರ್, ಇದು ಕಂಪ್ಲೀಟ್ ಆಗಿ. ಸೊ ಇದೆಲ್ಲ ಇವರು ನಮ್ಮ ಹತ್ರ ತರಬೇತಿ ತಗೊಂಡು ಎಲ್ಲ ಮಾಡಿ ಆಮೇಲೆ ಅವರು ಹೊಸ ಒಂದ್ ಪಾರ್ಲರ್ ನ ಓಪನ್ ಮಾಡೋ ಅಷ್ಟು ಲೆವೆಲ್ಗೆ ಅವರು ಇವಾಗೆಲ್ಲ ಮಾಡ್ತಾ ಇದಾರೆ. ಕೆಲವೊಬ್ರು ನಮ್ಮ ಹತ್ರನೇ ವರ್ಕ್ ಮಾಡ್ತಾ ಇದಾರೆ, ಕೆಲವೊಬ್ರು ಬೇರೆ ಕಡೆ ಹೋಗ್ಬಿಟ್ಟು ವರ್ಕ್ ಮಾಡ್ತಾ ಇದಾರೆ. ನಿಮ್ಮ ಹತ್ರ ತರಬೇತಿ ಪಡೆದ್ರ? ಹಾ ಸರ್ ತಗೊಂಡಿದ್ದಾರೆ, ನಮ್ಮ ಹತ್ರನೇ ತರಬೇತಿ ತಗೊಂಡಿದ್ದಾರೆ ಸರ್. ಇವನ್ ಇವರು ತಗೊಂಡಿದ್ದಾರೆ, ಅವ್ರು ಇವಾಗ ಮೇಕಪ್ ತಗೋತಾ ಇದಾರೆ, ಅವರು ಒಬ್ರು ತಗೊಂಡಿದ್ದಾರೆ. ಸೊ ಕಂಪ್ಲೀಟ್ ಸುಮಾರು ಇದೆ ಸರ್. ಆಮೇಲೆ ನಮ್ದು 2 ಬ್ರಾಂಚ್ ಇದೆ, ಅಲ್ಲಿ ಕೂಡ ನಡೆಯುತ್ತೆ. ಆಮೇಲೆ ನಮ್ದು ಬ್ಯೂಟಿಷಿಯನ್ ಬೇರೆ ಇದೆ, ಅಕಾಡೆಮಿನೂ ಇದೆ. ಸೊ ಮೇಕಪ್ ನೀವು ಬೇಕಂದ್ರೆ ಮೇಕಪ್ ಕಲ್ಸ್ಕೊಡ್ತೀವಿ ನಾವು. ಎಲ್ಲಾ ತರದ್ದು ಬೇರೆ ಇದೆ, ಮೇಕಪ್ ಎರಡು ಬೇರೆ ಇದೆ, ಸಪರೇಟ್ ಅಲ್ವಾ? ಹೌದು ಸರ್, ಹೌದು. ಬ್ಯೂಟಿಷಿಯನ್ ಕೋರ್ಸ್ ಅಂತಾನೆ ಸಪರೇಟ್ ಆಗಿದೆ. ಆಮೇಲೆ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಗಳನ್ನು ಇದೆ. ಕೆಲವೊಬ್ರು ಸುಮಾರು ಜನ ಮೇಕಪ್ ಆರ್ಟಿಸ್ಟ್ ಅಂತ ಇವಾಗ ಟ್ರೆಂಡ್ ಅಲ್ಲಿ ಇದೆ. ಬಟ್ ಆದ್ರೆ ನನ್ ಪ್ರಕಾರ ಬ್ಯೂಟಿಷಿಯನ್ ಸ್ಕಿನ್ ಬಗ್ಗೆ ಎಲ್ಲಾನು ತಿಳ್ಕೊಂಡು ಒಂದು ಮೇಕಪ್ ಆರ್ಟಿಸ್ಟ್ ಆದ್ರೆ ಅವ್ರಿಗೆ ಎಲ್ಲೂ ಪ್ರಾಬ್ಲಮ್ ಬರಲ್ಲ ಸರ್. ಅದನ್ನ ಅವರು ಆರಾಮಾಗಿ ಅವರು ಕಲಿಬಹುದು. ನಮ್ಮ ಹತ್ರ ಬ್ಯೂಟಿಷಿಯನ್ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ. ಆಲ್ಮೋಸ್ಟ್ ಎಲ್ರು ಬ್ಯೂಟಿಷಿಯನ್ ಕಂಪ್ಲೀಟ್ ಆಗಿದೆ. ಕೆಲವೊಬ್ರು ಇವಾಗ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ನಾವು ಈ ತರ ಎಕ್ವಿಪ್ಮೆಂಟ್ಸ್ ಅಂದ್ರೆ ಹೊಸ ಟೆಕ್ನಾಲಜಿ ಎಲ್ಲ ಬಂದಿರೋದು, ಇದನ್ನೆಲ್ಲಾನು ನಾವು ತರಬೇತಿ ಅವ್ರಿಗೆ ಕೊಡ್ತೀವಿ. ಅದಾದ್ಮೇಲೆ ಇವರು ಇವಾಗ ಇದರಿಂದ ಒಂದು ಬೇರೆ ಊರಿಂದ ಬಂದಿರ್ತಾರೆ, ಅವರು ಇವಾಗ ಮುಂದೆ ಹೋಗಿ ಬ್ಯೂಟಿಷಿಯನ್ ಕ್ಲಾಸ್ ಮಾಡಿ ಆಮೇಲೆ ಅದರಿಂದ ಅವರು ಕೂಡ ಒಂದು ಪಾರ್ಲರ್ ಓಪನ್ ಮಾಡ್ಬೇಕಂತ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್, ಈಗ ಹೇಳಿದ್ರಿ ನೀವು ಇಲ್ಲೇ ನೀವು ವರ್ಕ್ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ, ಬ್ಯೂಟಿಷಿಯನ್ ಆಗಿ ಪ್ಲಸ್ ಮೇಕಪ್ ಆರ್ಟಿಸ್ಟ್ ಆಗಿ. ಮೇಡಮ್ ಅವ್ರು ಯಾವ ತರ ತರಬೇತಿ ಕೊಟ್ರಿ ಮೇಡಮ್? ನಿಮ್ಗೆ ಹೆಂಗ್ ಅನ್ಸಿತ್ತು ಸ್ಟಾರ್ಟಿಂಗ್ ಇಲ್ಲಿ ಜಾಯ್ನಿಂಗ್ ಆದಾಗ? ಫಸ್ಟ್ ನಾನು ಇಲ್ಲಿ ಬಂದಾಗ ನನಗೆ ಯಾವ್ದನ್ನು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಏನು ಎತ್ತ ಕಸ್ಟಮರ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅದು ಯಾವ್ದು ನನಗೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ಮ್ಯಾಮ್ ತುಂಬಾ ಹೆಲ್ಪ್ ಮಾಡಿದ್ರು. ಇವರಿಂದಾನೇ ಆಕ್ಚುಲಿ ನಾನು ಹೆಂಗ್ ಮ್ಯಾನೇಜ್ ಮಾಡೋದು ಪಾರ್ಲರ್ನೆಲ್ಲ, ಕ್ಲೈಂಟ್ ಎಲ್ಲ ಹೆಂಗ್ ಹ್ಯಾಂಡಲ್ ಮಾಡೋದು, ಆಮೇಲೆ ಕೋರ್ಸ್ ಅನ್ನ ಯಾವ ತರ ನಾವು ತರಬೇತಿ ಕೊಡ್ಬೋದು, ಆಮೇಲೆ ಸ್ಟೂಡೆಂಟ್ಸ್ ಅನ್ನ ಯಾವ ತರ ನಾವ್ ಹೇಳ್ಬೋದು, ಅವ್ರ ಕೆಳಗಡೆ ಇದ್ದಾಗ ಅವ್ರನ್ನ ಹೇಗ್ ಮೇಲ್ ತಗೊಂಡ್ಬರೋದು ಅಥವಾ ಅವ್ರ ಮೋಟಿವೇಶನ್ ಮಾಡುವಂತದ್ದು, ಇದೆಲ್ಲ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಇವರಿಂದ ಇವತ್ತು ನಾನು ಮತ್ತೆ ನಾನೇ ನನ್ನ ಸ್ವಂತ ಪಾರ್ಲರ್ ಹಾಕಿ ನನ್ನದೇ ಆದಂತ ಒಂದು ಬ್ರ್ಯಾಂಡ್, ಬಟ್ ಇವ್ರು ಕಲ್ಸಿರುವಂತ ವಿದ್ಯೆನ ಇಟ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋ ಉದ್ದೇಶ ಇದೆ ಸರ್. ಆಕ್ಚುಲಿ ಸರ್ ಹೇಳ್ಬೇಕು ಅಂತಂದ್ರೆ ಈ ಪಾರ್ಲರ್ ಕೋರ್ಸ್ ಆಗ್ಲಿ, ಬ್ಯೂಟಿಷಿಯನ್ ಕೋರ್ಸ್ ಆಗ್ಲಿ, ಆಮೇಲೆ ಮೇಕಪ್ ಆರ್ಟಿಸ್ಟ್ ಆಗುವಂತದ್ದಾಗ್ಲಿ, ಇದೆಲ್ಲ ಹೆಣ್ಮಕ್ಳು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡು ಸ್ವಾವಲಂಬಿಯಾಗಿ ಬೆಳೆಯುವಂತದ್ದನ್ನ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದು ಎಲ್ಲಾ ಒಂದು ಹೆಣ್ಣು ಮಕ್ಳಿಗೂ ಒಂದು ಮೋಟಿವೇಶನ್ ಅಂಡ್ ಇದು ಒಂದು ಗುರಿಯಾಗಿ ಇಟ್ಕೊಂಡು ನಾವು ಕೆಲಸ ಮಾಡೋದಕ್ಕೆ ಯಾವುದೇ ತೊಂದರೆಗಳಿಲ್ಲ, ಎಲ್ರು ಮಾಡಬಹುದು. ಆಮೇಲೆ ಹೆಣ್ಮಕ್ಳು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡು ತಿಂಗಳಿಗೆ 50-60 ಸಾವಿರ ತನಕ ದುಡಿಬಹುದು ಆರಾಮಾಗಿ ಅಂತ ಹೇಳ್ತೀನಿ ಸರ್. ಈ ಬ್ಯೂಟಿಷಿಯನ್ ಅನ್ನೋದು ಓಡುವಂತದ್ದು ನಿಲ್ಲುವಂತದಲ್ಲ ನಿಲ್ಲುವಂತದಲ್ಲ ಸರ್, ಟ್ರೆಂಡ್ ಅಲ್ಲೇ ಇರುತ್ತೆ. ಇದು ಯಾವಾಗ್ಲೂ ಜಾಸ್ತಿನೇ ಟ್ರೆಂಡ್ ಅಲ್ಲಿ ಇರುತ್ತೆ, ಜಾಸ್ತಿನೇ ಇರುತ್ತೆ, ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆಕ್ಚುಲಿ ಇದಕ್ಕೆ ಎಂಡ್ ಅನ್ನೋದು ಇಲ್ವೇ ಇಲ್ಲ, ಎಂಡ್ಲೆಸ್ ವರ್ಕ್ ಅಂದ್ರೆ ಇದೆ ನಮ್ಮ ಬ್ಯೂಟಿಷಿಯನ್ ಕೋರ್ಸ್. ಖುಷಿ ಅನ್ಸಿದೆ ಮೇಡಮ್ ಅವರಿಂದ ತರಬೇತಿ? ಬಹಳ ಖುಷಿ ಅನ್ಸಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಯಾವ ತರ ಅನಿಸ್ತಾ ಇದೆ ನಿಮ್ಗೆ? ಮೇಡಮ್ ಅವರಿಂದ ತರಬೇತಿ ಪಡೆದಿದ್ದೀರಿ, ಯಾವ ತರ ಅನಿಸ್ತಾ ಇದೆ ತಿಳಿಸ್ಕೊಂಡು, ನಿಮ್ ಪರಿಚಯ ಇಲ್ಲ ಸರ್. ಬೇಸಿಕಲಿ ನಂಗೆ ಇದು ಕೋರ್ಸ್ ಬಗ್ಗೆ ನಂಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ, ಈ ಫೀಲ್ಡ್ ಗೆ ಹೋಗ್ಬೇಕು ಅನ್ನೋದು ಇಂಟ್ರೆಸ್ಟ್ ಇರ್ಲಿಲ್ಲ. ನಾನ್ ಬಂದ್ಬಿಟ್ಟು ಡಿಪ್ಲೊಮಾ ಮಾಡಿರೋದು, 3 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿ ಅಲ್ಲಿಂದ ಬಂದ್ಮೇಲೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಮನೇಲೆಲ್ಲ ಏನಾದ್ರು ಓನ್ ಬಿಸ್ನೆಸ್ ಮಾಡು ಮನೇಲಿ ಅಂತ ಹೇಳಿದಾಗ ಬೇರೆ ಎಲ್ಲೇ ಕೆಲ್ಸಕ್ಕೆ ಹೋದ್ರು ಟೆನ್ಷನ್ ಇರುತ್ತೆ, ಪ್ರೆಷರ್ ಇರುತ್ತೆ, ನಿಂದೇನಾದ್ರು ಓನ್ ಆದ್ರೂ ಮಾಡು ಅಂತೆಲ್ಲ ಹೇಳಿದಾಗ ನನ್ ತಲೆಯಲ್ಲಿ ಬಂದಿರೋದು ಹುಡುಗಿರ್ ಮಾಡ್ಬೇಕಾಗಿರೋದು ಇದು ಬ್ಯೂಟಿಷಿಯನ್ ಆಗಿರ್ಬೋದು, ಮೇಕಪ್ ಇಂದ ಆಗಿರ್ಬೋದು, ಈ ನನ್ ತಲೆಯಲ್ಲಿ ಬಂದಿರೋದು ಇದು. ನಾನು ಗೂಗಲ್ ಎಲ್ಲ ಸರ್ಚ್ ಮಾಡ್ಕೊಂಡ್ ಬಂದ್ಮೇಲೆ ನನ್ಗಿದು ಸಿಗ್ನೇಚರ್ ಅಕಾಡೆಮಿ ಅಂತ ನನ್ಗೆ ಗೂಗಲ್ ಅಲ್ಲಿ ಸಿಕ್ತು. ಹಂಗಾಗಿ ನಾನು ಅದನ್ನ ಗೂಗಲ್ ಅಲ್ಲಿಂದ ನೋಡ್ಕೊಂಡ್ಬಿಟ್ಟು ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಇವ್ರು ಬಂದಾಗ ತುಂಬಾ ಫ್ರೆಂಡ್ಲಿ ಆಗಿ, ನಾವ್ ಬೇರೆ ಕಡೆ ಯೋಚನೆ ಮಾಡ್ಬಾರ್ದು ಆ ತರ ನನ್ಗೆ ಅವರು ಫ್ರೆಂಡ್ಲಿ ಆಗಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ರು. ನಾನು ಅವತ್ತಿನ ದಿನ ಬಂದ ತಕ್ಷಣನೇ ಅವ್ರಿಗೆ ನಾನು ಅವತ್ತಿನ ದಿನಾನೇ ಮೇಕಪ್ ವಿತ್ ಅಂಡ್ ಬ್ಯೂಟಿಷಿಯನ್ ಎರಡೂನು ಬುಕ್ಕಿಂಗ್ ಮಾಡ್ಕೊಂಡು ಹೋದೆ. ಬುಕ್ಕಿಂಗ್ ಮಾಡ್ಕೊಂಡು ಹೋದ ತಕ್ಷಣ ಆಮೇಲೆ 1 ವೀಕ್ ಆದ್ಮೇಲೆ ಜಾಯಿನ್ ಆದೆ. ನನ್ಗಿದ್ರಲ್ಲಿ ಲಿಟ್ರಲಿ ಏನು ಗೊತ್ತೇ ಆಗ್ತಿರ್ಲಿಲ್ಲ, ಜೀರೋ ಒಂದ್ ಥ್ರೆಡ್ ಹಿಡಿಯೋಕ್ಕೂ ಬರ್ತಿರ್ಲಿಲ್ಲ. ಆಮೇಲೆ ನನ್ಗ ಜಾಸ್ತಿ ಟೆನ್ಷನ್ ಅಥವಾ ಏನೋ ನನ್ಗೆ ಈ ಫೀಲ್ಡ್ ಅಲ್ಲಿ ನಾನು ಮುಂದ್ ಬರೋದೇ ಇಲ್ಲ ಅನ್ನೋ ತರ ನಾನು ಫುಲ್ ವೀಕ್ ಆಗ್ಬಿಟ್ಟಿದ್ದೆ. ಥ್ರೆಡ್ಡಿಂಗ್ ಅಂತ ಬಂದ್ರೆ ಫುಲ್ ಹಿಂದ್ ಸರಿತಿದ್ದೆ. ಕಸ್ಟಮರ್ ಮೇಲೆ ಬಿಡ್ತಿದ್ರು ಮೇಡಮ್, ಆದ್ರೆ ನನ್ಗ್ ಮಾಡೋದಕ್ ಭಯ ಆಗ್ತಿತ್ತು. ಕೆಲವೊಂದ್ ಟೈಮ್ ಏನ್ ಮಾಡ್ತಿದ್ರು, ಕಸ್ಟಮರ್ ಮೇಲೆ ಮಾಡಕ್ ಭಯ ಆದ್ರ
ನನ್ ಮೇಲೆನ ಮಾಡ್ರಿ ಅಂತ ಅವರ ಕೂತ್ಕೋತೀವಿ, ಸ್ವತಃ ಕೂತ್ಕೊಂಡು ಅಷ್ಟೆಲ್ಲ ಇದು ಮಾಡ್ತಾ ಇದ್ರಿ ಹಾ ಸರ್, ಎಲ್ಲ ಮಸಾಜ್, ಹೆಡ್ ಮಸಾಜ್ ಆಗಿರ್ಬೋದು, ವ್ಯಾಕ್ಸಿಂಗ್ ಆಗಿರ್ಬೋದು, ಸ್ವತಃ ಅವರೇ ನಿಂತ್ಕೊಂಡ್ಬಿಟ್ಟು ನನ್ ಮೇಲೆನೆ ಮಾಡಿ ಅಂತ ಮಾಡ್ಸಿದ್ರು ಸರ್. ಮತ್ತೆ ನಾನು ಇವನ್ ಇದು ಬ್ಯೂಟಿಷಿಯನ್ ಮುಗಿಸ್ಕೊಂಡ್ಮೇಲೆ ಮೇಕಪ್ನು ಇಲ್ಲೇ ಮಾಡಿದೀನಿ. ಇವಾಗ ನಮ್ಮ ಊರಲ್ಲೆಲ್ಲ ಪಬ್ಲಿಸಿಟಿ ಆಗಿದೆ, ಕೆಲವೊಬ್ರು ಮೇಕಪ್ಗೂ ಕರೀತಿದ್ದಾರೆ, ನನ್ ಬುಕ್ಕಿಂಗ್ ಎಲ್ಲ ಬರ್ತಿದೆ ಸರ್, ವಿಸಿಟ್ ಮಾಡ್ತಿದ್ದಾರೆ. ಆಮೇಲೆ ಇವಾಗ 2 ತಿಂಗಳಾಯ್ತು ಸರ್ ನಾನು ಇವಾಗ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ. ನಮ್ಮ ಊರಲ್ಲೇ ನಾನು ಒಂದು ಓನ್ ಆಗಿ ಹಾಕ್ಬೇಕಂತ ನಾವು ಪ್ಲಾನ್ ಮಾಡಿದೀನಿ ಸರ್. ಬ್ಯೂಟಿಷಿಯನ್ ಅಂತ ಬಂದ್ರೆ ಇವಾಗ ಐಬ್ರೋಸ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಆಮೇಲೆ ಹೇರ್ ಕಟ್, ಫೇಶಿಯಲ್ ಇವೆಲ್ಲ ಬರುತ್ತೆ ಸರ್. ಆಮೇಲೆ ಮೇಕಪ್ ಎಲ್ಲ HD ಗ್ಲಾಸಿ ಎಲ್ಲ ಕೊನೆಯದಾಗಿ ಮೇಡಮ್ ಅವ್ರ ಬಗ್ಗೆ ಏನಂತ ಹೇಳಿದ್ರೆ ನೀವು ನಿಮ್ಗೆ ಖುಷಿ ಅನ್ಸಿದೆ ಎಲ್ಲ ತರಬೇತಿ ಕೊಟ್ಟಿದ್ದು? ಸರ್ ನಾನ್ ಸ್ಟಾರ್ಟಿಂಗ್ ಬಂದಾಗ ಈ ತರ ಯಾರ ಜೊತೆಗೂ ಮಿಂಗಲ್ ಆಗ್ತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಅವ್ರು ನನ್ಗೆ ಫುಲ್ ಕಾನ್ಫಿಡೆನ್ಸ್ ತುಂಬಿ ನೀನ್ ಮಾಡ್ಬೋದು, ಆಗುತ್ತೆ, ಮಾಡು ಮಾಡು ಅಂತ ಅವ್ರು ನನ್ಗೆ ಹಿಂದೆ ಬಿದ್ದು ಆ ತರ ಮಾಡಿರೋದಕ್ಕೆ ನಾನು ಈ ರೇಂಜಿಗೆ ಬಂದ್ ನಿಂತು ನಿಮ್ ಜೊತೆ ಮಾತಾಡ್ತಿದ್ದೀನಿ. ಖಂಡಿತ ಅಷ್ಟೆಲ್ಲ ಸ್ಫೂರ್ತಿ ಕೊಟ್ಟಿದ್ದಾರೆ, ಧೈರ್ಯ ತುಂಬಿದ್ದಾರೆ. ನಿಮ್ ತರ ಬರುವಂತವ್ರಿಗೆ ಏನಂತ ಹೇಳ್ತೀರಾ ಮಹಿಳೆಯರಿಗೆಲ್ಲ? ನಂತರ ಬರೋರ್ಗೆ ಯೋಚನೆ ಮಾಡೋದೇ ಬೇಡ, ಡೈರೆಕ್ಟ್ ಆಗಿ ಬಂದು ಜಾಯಿನ್ ಆಗೋದು ಬೆಟರ್ ಅಂತ ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಸರ್. ನಾನು ನಮ್ಮ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೂಪರ್ ಮೇಡಮ್, ಗ್ರೇಟ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಇಷ್ಟೆಲ್ಲ ತಿಳಿಸ್ಕೊಟ್ರಿ. ಯಾರೇ ಬರೋರು ಇದ್ರೆ ನಾವು ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ಬೇಕು. ನೀವು ನಮ್ಮನ್ನ ಐಡೆಂಟಿಫೈ ಮಾಡಿ ನಮ್ದು ಅಕಾಡೆಮಿನ ನೀವು ನಿಮ್ ಚಾನೆಲ್ ಅಲ್ಲಿ ತೋರಿಸ್ತಾ ಇದೀರ ಅಂತ ಹೇಳಿದ್ರೆ ನಾವು ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಕರ್ನಾಟಕ ಜನತೆಗೆ ಅನುಕೂಲ ಆಗುತ್ತೆ, ಪ್ರತಿಯೊಬ್ಬ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ. ಅವ್ರು ಅಲ್ಲಿ ಇಲ್ಲಿ ಏನಕ್ಕೆ ಹೋಗ್ಬೇಕು, ನಾವೇ ಸ್ವಂತ ಮಹಿಳೆಯರು ಸ್ಟ್ರಾಂಗ್ ಆಗಿ ತಮ್ಮ ಕಾಲ್ ಮೇಲೆ ತಾವ್ ನಿಂತ್ಕೊಂಡು ನಾನು ಏನು ಓದಿಲ್ಲ ಅಂದ್ರೂ ಕಾನ್ಫಿಡೆನ್ಸ್ ಆಗಿ ನಾನು ಇವತ್ತು 50,000 1 ಲಕ್ಷ ದುಡಿತೀನಿ ಅಂತ ತೋರಿಸ್ಕೊಡ್ಬೇಕಂದ್ರೆ ನಮ್ದು ಅಕಾಡೆಮಿಗೆ ಬನ್ನಿ. ಹುಬ್ಳಿನಲ್ಲಿ ಇದೆ ಸಿಗ್ನೇಚರ್ ಅಕಾಡೆಮಿ, ಒನ್ ಆಫ್ ದ ಬೆಸ್ಟ್ ಅಕಾಡೆಮಿ. ನಿಮ್ಗೆ ಎಲ್ಲಾ ರೀತಿ ನಾವು ಸಪೋರ್ಟ್ ಮಾಡ್ಕೊಡ್ತೀವಿ. ಗೂಗಲ್ ರಿವ್ಯೂಸ್ ಬೇಕಾದ್ರೆ ಚೆಕ್ ಮಾಡಿ, ನಮ್ದು ಟಾಪ್ ಮೋಸ್ಟ್ ಅಲ್ಲಿ ಇದೆ. ನೀವು ಸಪೋರ್ಟ್ ಮಾಡಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಖಂಡಿತ ಮೇಡಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.